is opening. Golden Pigeon Tournament 2025 prize distribution at Aditya Hotel, Mysuru. ಶೋಕ್ದಾರೆ ನಿಮ್ಮ ಶೋಕಿ ನಮ್ಮ ಹೆಮ್ಮೆ. ದಯವಿಟ್ಟು ಶೋಕಿ ದರ್ಬಾರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು. नायक जय हे भारत पंजाब सिंधु गुजरात मराठा द्राविड़ उत्कल वंग जय 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 भारत माता की जय बोलो भारत माता की जय. ಯಾರ್ಯಾರು ಈ ವರ್ಷ ಕಾಲ ಆಗಿದ್ದಾರೆ ಹಾಗೆ ಹಿಂದೆ ಕಾಲ ಆಗಿದ್ದಾರೆ ಅವರೆಲ್ಲರ ಹೆಸರು ನೆನೆಸ್ಕೊಂಡು ಒಂದೇ ಒಂದು ನಿಮಿಷ ಮೌನಾಚರಣೆ ಮಾಡಿ. 10ನೇ ಬಹುಮಾನ ತಗೊಂಡಿರೋರು ತೇಜಸ್ ಆಂಧನಿ ಸರ್ಕಲ್. ಇವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಅಂತ ಇವ್ರಿಗೆ ಒಂಬತ್ತನೇ ಬಹುಮಾನ ತಗೊಂಡಿರೋರು ಒಟ್ಟಿಗೊಬ್ಬರು ಕಿರಣ್ ಅವರು. ಬನ್ನಿ ಬನ್ನಿ. ಕಿರಣ್ ಅವರು ಹೇಳಿದ್ರು ಅದು ಒಬ್ಬರು ಇವತ್ತು ದೇವಸ್ಥಾನದ ಪೂಜೆ ಇದೆ, ಆದ್ರಿಂದ ನಮ್ಮ ಸ್ನೇಹಿತರು ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಬನ್ನಿ. ಅಲ್ಲಿಂದ ಲೊಕೇಶನ್ ಕಳಿಸಿದ್ರು, ಚುಂಚನಗಿರಿಲಿದ್ದಾರೆ ಅವರು. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಯಾರು ಬಂದಿದ್ದೀರಾ ಗೊತ್ತಿರಲಿಲ್ಲ. ಚಪ್ಪಾಳೆ ಅವನಿಗೆ 8ನೇ ಬಹುಮಾನ ದರ್ಶನ್ ಚಟ್ಟನಗ. ಈಗ 9:30 ಹಾಕ್ಸಿದ್ದಾರೆ. ಪ್ರಮೋದ್ ಕೆಂಪೇಗೌಡರುಂಡಿ, ರಾಕೇಶ್ ಆಲ್ರೆಡಿ, ಚಂದ್ರು ಎನ್ನಾರ್ಮೋಲ, ಏಳನೇ ಬಹುಮಾನ ನಮ್ಮ ಕೋಲೆ ರವಿ ಅವರು, ವಿಜಯ್ ಅವರು, ಸಾರಿ ಎಲ್ಲ ಒಂದೇ. ಒಳ್ಳೆ ಬಹುಮಾನ. ಇವರು ಆಸೆಗಳ ಸಮಯ ಬಂದು 2ಕ್ಕಿಂತ 10 ಗಂಟೆ 10 ನಿಮಿಷ. ಏನಲ್ಲಿ ರಾಜೇಶ್ ಅವರು, ರಾಜು ಬರ್ಬೇಕಂದ್ರೆ ಅವಾಗ ನಮಗೂ ಖುಷಿ, ಎಲ್ಲರಿಗೂ ಖುಷಿ. ನಮ್ಮ ಸಂಸ್ಥೆಯಲ್ಲಿ ಮೆಂಬರ್ ಆಗೋದು. 6ನೇ ಬಹುಮಾನ ಅಫ್ಜಲ್ ಅವರು, ಅಫ್ಜಲ್. ಇವರು 2ಕ್ಕಿಂತ 10 ಗಂಟೆ 55 ನಿಮಿಷ ಹಾರಿಸಿದ್ದಾರೆ. 10 ಗಂಟೆ 55 ನಿಮಿಷ. ಹಾಗೆ ಸ್ನಾನ ಮಾಡಕ್ಕೆ ಅವರು ರಘು ಗಂಜಾಮ್, ರಘು ಸಿಂಗ್ ಗಂಜಾಮ್, ವರುಣ್ ಗಂಜಾಮ್, ಮಹೇಂದ್ರ ಹೆಸರೆ. ಹಾಗೆ ನಿಮ್ ಜೊತೆ ಬಂದಿರೋ ಹುಡುಗರಲ್ಲಿ ಹಾಗೆ ಹುಡುಗರು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಂಗೆ ನೋಡಿ, ಮುಂದೆ ನೋಡಿ.
5ನೇ ಬಹುಮಾನ ಇಲ್ಲಿ KRS ಅವರು, KRS ದಿಲೀಪ್. ಹಾಗೆ ನಿಮ್ ಜೊತೆ ಬಂದಿರೋರು ನೀವೇ ಕರ್ಕೊಂಡ್ಬಿಡ್ಬೇಕು. ಹೆಸರುಗಳು ಗೊತ್ತಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಂಡ್ಬಿಡಿ. ಓಕೆ, ಡನ್. 4ನೇ ಬಹುಮಾನ ಓಲೆ ರವಿ ಅವರು, ಸುಳ್ಳುಕೇರಿ. ಇವರು 12 ಇವು ವಿಜಯ್ ಶಿವಕುಮಾರ್, ಮನು ದೇವೇಗೌಡ ಸರ್ಕಾರ, ಶರಣ್ ರವಿ ಕೋಗಳಿ, ಕೃಷ್ಣಮೂರ್ತಿ ಅವರು ಹುಲ್ಗಳಿ, ಪ್ರಭು ಹುಲ್ಗಳಿ. 3ನೇ ಬಹುಮಾನ ಬೆಳ್ಳಿಗರೆ. ಅವಾಗೆಲ್ಲ ಬೆಳ್ಳಿಗರೆ ತಗೋಬೇಕು ಅಂತ 2 ವರ್ಷ ಟೂರ್ನಮೆಂಟ್ ಪಡಿಬೇಕಾಗಿತ್ತು. ಅನಿಲ್ ಪ್ರಮಾಳು, ಅನಿಲ್ ಬಸಗುಡಿ. ಇವರು 12-22. ರಾಜೇಂದ್ರಗೌಡರು, ಕುಮಾರ್ ಕೊಕ್ಕರು, ಚಂದ್ರು. ಹದಿನೈದು ಗಂಟೆ ರೆಫ್ರಿ ಮನೆ ಕಾಯ್ದಿದ್ದಾರೆ. 2ನೇ ಬಹುಮಾನ ಪ್ರಸನ್ನ ಅವ್ರು ಬಂದಿದ್ದಾರೆ, ಅಣ್ಣ ಬಂದಿದ್ದಾರೆ. ಶಿವು ಅವರು, ಶ್ರೀರಂಗಪಟ್ಟಣದವರು. 1 ನಿಮಿಷ ಹೇಳಿ, 1 ನಿಮಿಷ ಮಾಡಿ. ಅಶೋಕ್ ಶೆಟ್ಟಳ್ಳಿ ಅವರು 15 ಅವರ್ 23 ನಿಮಿಷ. ಬನ್ನಿ ಶೆಟ್ಟಳ್ಳಿ ಅಶೋಕ್ ಅವರು. ಕೀರ್ತಿ, ಸೂರಿ, ದೀಪು ಪಾಲಳ್ಳಿ, ನಾಗೇಂದ್ರ ಪಾಲಳ್ಳಿ, ಯಶವಂತ್ ಪಾಲಳ್ಳಿ, ಶ್ರೀಕಾಂತ್, ಹಾಗೆ ತಿರುವರು, ಹಾಗೆ ರಕ್ಷಿತ್ ಯನಾಮೋಲ. ತುಂಬಾ ಬೇಗ ಬಂದಿದ್ದೀರಪ್ಪ. ಗೋಲ್ಡನ್ ಪಿಜನ್ ವೆಲ್ಫೇರ್ ಅಸೋಸಿಯೇಷನ್ ಇವರು 6ನೇ ವರ್ಷದ ಬಹುಮಾನ ಸಮಾರಂಭ ಹಮ್ಮಿಕೊಂಡಿದ್ರು. ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಮತ್ತು ಎಲ್ಲರಿಗೂ ಹೇಳೋದೇನೆಂದರೆ, ಸಂಸ್ಥೆಯವರು ಲಾಕ್ಡೌನ್ ಅಂತೇಳಿ 1 ದಿನ ಮುಂದಾಗಿ ಬಂದು ಬೀಗ ಹಾಕಿ ಎಲ್ಲ ಥರ ಮಾಡಿದ್ರೂ ಕೆಲವೊಂದು ವಿಷಯಗಳು ಕೇಳ್ಪಟ್ಟಿದ್ದೀನಿ. ಕಂಪ್ನಿಯವರು ಇಲ್ಲ ದಿನವೇ ಬೇಕಾದವ್ರನ್ನ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅದೆಲ್ಲ ಸುಳ್ಳು. ಅವರು ಹೇಗೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಯಾವುದೇ ಟೀಮ್ ಆಗಲಿ ಅವ್ರದ್ದು ಅಂತ ಮಾಡ್ತಾಯಿಲ್ಲ. ಸಂಸ್ಥೆಗೆ ಒಳ್ಳೆಯ ಹೆಸರು ಬರಬೇಕು ಅಂತೇಳಿ ರೆಫ್ರಿಗಳನ್ನ ಬೇರೆಯವ್ರನ್ನೇ ಅರೇಂಜ್ ಮಾಡಿ ಒಬ್ಬರಲ್ಲ 2 ರೆಫ್ರಿಗಳನ್ನ ಕಳಿಸ್ಕೊಡ್ತಿದ್ದಾರೆ. ಕಂಪ್ನಿಯವ್ರಿಗೆ ಧನ್ಯವಾದಗಳು ಅದಕ್ಕೆ. ಬಟ್ ಆದ್ರೂ ಕೆಲವೊಂದು ಕಂಪ್ನಿ ಬಗ್ಗೆ ಮತ್ತು ಹೋಗಿರೋ ರೆಫ್ರಿಗಳ ಬಗ್ಗೆ ಕೆಲವೊಬ್ಬರು ಮಾತಾಡಿದ್ದಾರೆ. ಅದೆಲ್ಲ ಮಾತಾಡೋದಿದ್ರೆ ಈಗ ಎದುರುಗಡೆ ಇಲ್ಲೇ ಇದ್ದಾರೆ, ಬಂದು ಮಾತಾಡ್ಬೋದು. ಅಕ್ಕಿ ಬಿಡಿಸಿದಾಗ ಅವ್ರು ಅಲ್ಲಿದ್ದರು ಇಲ್ಲಿದ್ದರು ಅದೆಲ್ಲ ನೀವು ಅಲ್ಲಿ ಹೇಳೋದು ಸರಿ ಬರಲ್ಲ. ಇಲ್ಲಿ ಬಂದು ಮಾತಾಡ್ಬೋದು. ಈಗ ವೇದಿಕೆ ಕೊಟ್ಟಿದ್ದಾರೆ, ಬಂದು ನಿಮ್ಮ ಕಾರಣಗಳೇನಿದೆ ಅಲ್ಲಿ ಅವತ್ತೇನು ಹೇಳಿದ್ರಿ ಎಲ್ಲನೂ ಇಲ್ಲಿ ಬಂದು ಮಾತಾಡ್ಬೋದು. ಮತ್ತು ನಮ್ಮ ಸಂಸ್ಥೆಯವರು 6 ವರ್ಷ ಯಶಸ್ವಿಯಾಗೊಳಿಸಿದ್ದಾರೆ. ಇದಕ್ಕೆ ನಮ್ಮ ಕಮಿಟಿಯಾದ ಹೆಬ್ಬಾಳ್ ರಘು ಅವರು, ನಮ್ಮ ಪಾಲಳ್ಳಿ ರವಿಯವರು, ನಮ್ಮ ನಾಗನಹಳ್ಳಿ ಶಿವಣ್ಣ, ವಿನು ಅವರು, ಶಿವು ಅವರು ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ.
ಅದೊಂದು ಚಿಕ್ಕ ಅಭಿಪ್ರಾಯ ಇದೆ. ಏನು ಅಂತ ಹೇಳಿದ್ರೆ ಹೋಗಿದ ರೆಫ್ರಿನೇ ಹೋಗೋದು ತುಂಬಾ ತಪ್ಪು. ಯಾಕೆ ಅಂತ ಹೇಳಿದ್ರೆ ಹೊಸಬ್ರಿಗೂ ಅವಕಾಶ ಕೊಡ್ಬೇಕು ಇದರಲ್ಲಿ. ಇವತ್ತು ಮಾಡ್ತೀರಾ, ನಾಳೆಗೆ ಇನ್ನೊಂದು ಸೀಟ್ ಹೇಳಿದ್ರೆ ನಾನು ಹೋಗಲ್ಲ ಅಂತ ಹೇಳ್ತೀರಾ. ಹಳ್ಳೊಬ್ರೇ ಮಾಡ್ತಾ ಇರ್ಬೇಕು ಅಂತ ಹೇಳಿದ್ರೆ ಅವರು ಅವ್ರ ಮನೇಲಿ ಅಕ್ಕಿ ರೆಡಿ ಮಾಡ್ಬೇಕು ಅಂತ ತುಂಬಾ ಕಷ್ಟಗಳಿದೆ. ಹೊಸಬ್ರು ಹೋಗ್ಬೇಕು, ಹೊಸಬ್ರು ಕಲಿಬೇಕು. ಯಾಕೆ ಈ ಸಂಸ್ಥೆ ಅನ್ನೋದು ಒಬ್ರಿಗೊಬ್ರು ಆಗ್ಬೇಕು ಅಂತ. ನೀವ್ ಏನ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ಬೇಕು. ಈಗ ಹೋಗ್ತೀರಾ, ಹೋದಾದ್ಮೇಲೆ ಇವ್ರ ಟಾಪಿಕ್ ಹೆಂಗಿದೆ, ಏನ್ ಮಾಡಿದ್ರೆ, ಹೇಗೆ ಕಾಮೆಂಟ್ ಏನ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ರು ಗೊತ್ತಾಗುತ್ತೆ. ಹೋಗಿದ್ರೆ ಹೋಗ್ತಾ ಇದೆ, ಏನ್ ಗೊತ್ತಾಗುತ್ತೆ ಅವ್ರಿಗೆ? ಏನೂ ಗೊತ್ತಾಗಲ್ಲ. ನನ್ನ ಅಭಿಪ್ರಾಯ ಬಂದು ಇಷ್ಟೇ ಇರೋದು, ಹೋಗಿ ರೆಫ್ರಿ ಮಾತ್ರ ಮತ್ತೆ ಅದೇ ಮಾಡಬೇಡಿ, ಬೇರೆ ರೆಫ್ರಿಗಳನ್ನು ಕಳಿಸೋ ಅವಕಾಶ ಮಾಡ್ಕೊಡಿ. ಅಷ್ಟೇ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು. ನಮ್ಮ ಸಂಸ್ಥೆಯಲ್ಲಿ ಇನ್ನೊಂದು ಹೆಮ್ಮೆಯ ವಿಷಯ ಏನು ಅಂದ್ರೆ, ಒಂದು ಸತಿ 100 ಜನ ರೆಫ್ರಿಗಳನ್ನ ರೆಡಿ ಮಾಡಿದೀವಿ. ಹೊಸ ರೆಫ್ರಿಗಳನ್ನೇ 100 ಜನ ಕಳ್ಸಿದೀವಿ. ಯಾವುದೇ ಸಂಸ್ಥೆಯವರು ಕಳಿಸ್ತಾ ಇರ್ಲಿಲ್ಲ ಹೊಸ ಹುಡುಗರು ಅಂತ. ನಾವು ಜೊತೆ ಮಾಡಿ ಕಳಿಸಿ ಇವತ್ತು ರೆಫ್ರಿಗಳನ್ನ ಬೇರೆ ಸಂಸ್ಥೆಯವರು ಯೂಸ್ ಮಾಡ್ಕೊಳ್ತಾ ಇದಾರೆ. ಆ ಮಟ್ಟಿಗೆ ನಾವು ರೆಫ್ರಿಗಳನ್ನ ರೆಡಿ ಮಾಡಿದೀವಿ ನಮ್ಮ ಸಂಸ್ಥೆ ವತಿಯಿಂದ. ಅದೊಂದು ಹೆಮ್ಮೆಯ ವಿಷಯ. ಈ ವರ್ಷ ನಾವು 51 ಜನ ರೆಫ್ರಿ ಕಳ್ಸಿದೀವಿ. ಸೇರಿದ 75 ಜನದಲ್ಲಿ 51 ಜನ ರೆಫ್ರಿ ಕಳ್ಸಿದೀವಿ. ರೆಫ್ರಿ ಕಳ್ಸೋದು ಏನಕ್ಕೆ ಅಂದ್ರೆ, ಅಲ್ಲಿ ಹೋದಾಗ ಅಕ್ಕಿ ಬಾಲ ಹೆಂಗಿದೆ, ಸೀಲ್ ಹೊಡಿಬೇಕಾದ್ರೆ ನಾವು ಸುಮ್ಮನೆ ಸೀಲ್ ಹೊತ್ತದಲ್ಲ, ಅದ್ರ ಶೇಪ್ ಹೆಂಗಿದೆ, ಅಕ್ಕಿ ಏನಕ್ಕೆ ಆಡ್ತು ಅದನ್ನ ಅಬ್ಸರ್ವ್ ಮಾಡ್ಲಿ. ಅವ್ರು ಅಕ್ಕಿ ಗರಿ ಹೆಂಗ ಆಗ್ತಾ ಇದೆ, ಈ ತರ ಗರಿ ಹಾಕಲು ಎಷ್ಟೊತ್ತು ಆಡುತ್ತೆ, ತೊಪ್ಪೆ ಗರಿ ಹಾಕಲು ಏನ್ ಆಡ್ತಾ ಇದೆ, ಅದನ್ನೆಲ್ಲ ನೋಡ್ಕೊಂಡು ಅವರು ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾವು ಕಳ್ಸೋದು ರೆಫ್ರಿಗೋಸ್ಕರ. ನಮ್ಗೇನ್ ರೆಫ್ರಿಗೆ ಬರ ಇಲ್ಲ. ಹೇಳ್ತಾರ 100 ಜನ ರೆಫ್ರಿ ರೆಡಿ ಮಾಡಿರೋರ್ಗೆ 4 ಸೀಲ್ ಬಿಡ್ಸೋದು ದೊಡ್ಡ ವಿಷಯ ಅಲ್ಲ. ಎಲ್ರು ಹೋಗ್ಲಿ ಅನ್ನೋದು ಆಸೆ. ಎಲ್ರು ಹೋಗ್ಲಿ, ಎಲ್ರು ತಿಳ್ಕೊಳ್ಳಿ ಬೀಗ ಹಾಕೋದ್ ಹೆಂಗೆ, ಅಕ್ಕಿ ಬೇರೆಯವ್ರದ್ದು ಕೂತ್ಕೊಂಡು ಮನೇಲಿ ಕೂತ್ಕೊಂಡು ಮಾತಾಡ್ಬೋದು. ನಾವು ಅಲ್ಲಿ ಹೋದಾಗ ಬಿಸಿಲಲ್ಲಿ ಒಣಗ್ದಾಗ್ಲಿ ಅವ್ರ ಕಷ್ಟ ಏನು ಅಂತ ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಮಾಡಿದ್ವಿ. ನಮ್ಮ ಡಿಬೇಟರ್ ಅವ್ರು ಚೆನ್ನಾಗಿ ಹೇಳಿದ್ರು, ಓದೋರ್ಗಿಂತ ಎಲ್ಲಾರ್ಗು ಕಳ್ಸಿ ಅಂತ ಕಳ್ಸಿದೀವಿ. ಇನ್ನೇನಾದ್ರು ಇದ್ರೆ ಒಂದು ಹಾಗೆ ಹೇಳಿದ್ರೆ ನಾವು ತಿದ್ದುಪಡಿ ಮಾಡ್ಕೊಳ್ತೀವಿ. ಇನ್ಯಾರು ಮಾತಾಡೋರು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. ಯಾವುದೇ ತರ ಮೋಸ ಅನ್ನೋದಿಲ್ಲ. ನಾವು ಸತತ 5 ವರ್ಷದಿಂದ ಈ ಸಂಸ್ಥೆ ಮೆಂಬರ್ ಆಗ್ತಾ ಇದೀವಿ. ಫಸ್ಟ್ ವರ್ಷ ಅಕ್ಕಿ ಬಿಟ್ಟಿಲ್ಲ. ಸತತ 4 ವರ್ಷದ ಅಕ್ಕಿ ಬಿಡ್ತಾ ಇದೀವಿ. ಫಸ್ಟ್ ವರ್ಷ ಮಾತ್ರ 2ನೇ ವರ್ಷ ಅಕ್ಕಿ ಬಿಟ್ಟಾಗ 4 ಗಂಟೆ 30 ನಿಮಿಷ ಆಯ್ತು. ಅದಾದ್ಮೇಲೆ ಸತತ ನಾವು ಈ ಸಾಚಾ ಟೂರ್ನಮೆಂಟ್ ಪ್ಲೇಸ್ ಇಟ್ಕೊಂಡು ಬರ್ತಾ ಇದೀವಿ. 3ನೇ ವರ್ಷ ಅಕ್ಕಿ ಬಿಟ್ವಿ. 2 ಅಕ್ಕಿ ಬಿಡೋದ್ರಲ್ಲಿ ಒಂದು 5th ಪ್ಲೇಸ್ ಆಯ್ತು, ಇನ್ನೊಂದು ಸೆಕೆಂಡ್ ಅಲ್ಲಿ ಫಸ್ಟ್ ಪ್ಲೇಸ್ ಆಯ್ತು, ಲಾಸ್ಟ್ ಅಲ್ಲಿ 3rd ಪ್ಲೇಸ್ ಆಯ್ತು, ಈ ಸರಿ ಫಸ್ಟ್ ಪ್ಲೇಸ್ ಆಯ್ತು. ಇದಕ್ಕೆಲ್ಲ ನಮ್ಗೆ ತುಂಬಾ ಸಹಕರಿಸಿದವರು ತಿರುಮಲೇಶ್ ಅಂತ. ಯಾಕಂದ್ರೆ ಅಕ್ಕಿ ಶೋಕಿ ಅಂದ್ರೆ ಗೊತ್ತಿಲ್ಲ ನಮಗೆ. ಫಸ್ಟ್ ಆಫ್ ಆಲ್ ಇದು 4 ವರ್ಷದಲ್ಲಿ ಬಂದು ಎಲ್ಲ ಅಕ್ಕಿ ಆಡ್ತಿದ್ರು ನೋಡೋಣ ಈಗ ಏನ್ಬಿಟ್ಟು ಅವ್ರು ಮೀಟ್ ಮಾಡಿದಾಗ ಅವ್ರು ನಮ್ಗೆ ಅಕ್ಕಿ ಕೊಟ್ಟರು. ಅವ್ರು ಕೊಟ್ಟರೆ ಅಕ್ಕಿನೇ ಒಂದು ಇಷ್ಟು ಟೈಮ್ ಇಟ್ಟರು. ನಮ್ಗೆ ಸೇರ್ಬೇಕಾದ್ರೆ ಈ ಸನ್ಮಾನ ಅವ್ರು ಸೇರ್ಬೇಕಾದ್ರು. ಇದೇ ತರ ನಾನು ಮಾತು ಕೊಡ್ತೀನಿ ಅಂತ ಹೇಳಿ. ಹಾಗೆ 3ನೇ ಬಹುಮಾನ ನಮಸ್ತೆ ಎಲ್ರಿಗೂ. ವರ್ಲ್ಡ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಇಂದ ಒಂದೆರಡು ಮಾತಾಡೋದು ಕೊಟ್ಟಿದ್ದಾರೆ. ಇವತ್ತು ನನ್ನಲ್ಲಿ ಒಂದು ತಪ್ಪು ತಿಳ್ಕೋಬಹುದು. ಯಾಕೆಂತ ಅಂದ್ರೆ ಎಲ್ಲರೂ ಟಿ ಶರ್ಟ್ ಹಾಕೊಂಡು ಇವತ್ತು ಪ್ರೈಸ್ ಇಸ್ಕೊಂಡಿದ್ದಾರೆ. ಬಟ್ ನಾನು ಟಿ ಶರ್ಟ್ ಹಾಕೊಳ್ಳದೆ ನಾನು ಇವಾಗ ಪ್ರೈಸ್ ತಗೊಂಡಿದ್ದೀನಿ ಅಂತ ಟೂರ್ನಮೆಂಟ್ ಅವ್ರ ಬಗ್ಗೆ ತಪ್ಪು ತಿಳ್ಕೋಬಹುದು. ದಯವಿಟ್ಟು ಆದ್ರೂ ನನ್ನ ಕ್ಷಮೆ ಇರಲಿ. ಯಾಕೆ ಅಂತ ಅಂದ್ರೆ ಅವತ್ತು ನಾನು ಸೀಲ್ ಬಿಡೋ ದಿವಸ ನಮ್ಮ ಚಿಕ್ಕಮ್ಮ, ಸ್ವಂತ ಚಿಕ್ಕಮ್ಮ, ನಮ್ಮ ತಂದೆಯವರ ತಮ್ಮನ ಹೆಂಡತಿ ತೀರ್ಕೊಂಡ್ಬಿಟ್ರು. ಅವ್ರು ನಾವು ಅಕ್ಕಿ ಬಿಡಂಗಿಲ್ಲ. ಯಾಕೆಂದ್ರೆ ಒಂದು ಭಾಗ ಹಾಕ್ಸಿದ್ವಿ. ಭಾಗ ಹಾಕ್ಸಿ ನಾವು ಅಕ್ಕಿ ಬಿಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಹಾಕಿ ಟಿ ಶರ್ಟ್ ನಮ್ಮ ಹುಡುಗ ಕೊಟ್ಟು ಹಾಕ್ಸಿದೆ. ಅವನ ಅಕ್ಕಿ ಬಿಟ್ಟ ಮೇಲೆ ಮತ್ತೆ ಆ ಟಿ ಶರ್ಟ್ ನಾನು ಹಾಕಂಗಿಲ್ಲ. ಯಾಕೆಂತಂದ್ರೆ ನಮ್ಮಲ್ಲಿ ಒಂದು ಪದ್ಧತಿ ಇದೆ, ನಾವು ದೇವ್ರ ಸೇರಿದವರು. ಮತ್ತೆ ಅವ್ರು ಹಾಕಿದ ಬಟ್ಟೆ ನಾನು ಹಾಕಬಾರ್ದು ಅನ್ನೋ ರೀತಿಲಿ ಅದು ನಮ್ಮ ಪದ್ಧತಿ ಇರೋದಕ್ಕೋಸ್ಕರ ನಾನು ಅದು ಹಾಕಿಲ್ಲ. ನನ್ನಲ್ಲಿ ಏನೋ ಕ್ಷಮೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಗೌರ್ಮೆಂಟ್ ಅವರಿಂದ ಯಾವುದೇ ಕಾರಣದಲ್ಲಿ ಇದು ತಪ್ಪಿಲ್ಲ. ಅಷ್ಟೇ ಹೇಳಿ ಸರ್. ಎಲ್ಲ ಹೇಳ್ತಿದ್ದೀರಿ, ಚೆನ್ನಾಗೈತಲ್ಲ. ನಮ್ಮ ಶೋಕದಾಗ ಆತ್ಮೀಯ ಸ್ವಾಗತ. ಫಂಕ್ಷನ್ಗೆ ಕರೆಕ್ಟ್ ಟೈಮಿಂಗ್ಸ್ಗೆ ಬಂದಿದ್ದೀರಾ, ತುಂಬಾ ಸಂತೋಷ ಆಯ್ತಾ ಇದೆ. ಏನಂದ್ರೆ ಕೆಲವರು ಸಂಗತಿ ಅಂದ್ರೆ ಅವರು ಇವರು ರೆಫ್ರಿ ಅಂತ ಏನೋ ಮಾತಾಡ್ತಾರೆ. ಬಟ್ ಅದನ್ನ ಏನಿದ್ರು ನಿಮ್ಮ ಅಭಿಪ್ರಾಯ ಬಂದು ಹೇಳಿ. ನಮ್ಮ ಒಂದು ಗೋಲ್ಡನ್ ಸೀಸನ್ ಅಲ್ಲಿ ಯಾವುದೇ ರೆಫ್ರಿ ತಪ್ಪು ಮಾಡಿಲ್ಲ. ತಪ್ಪು ಮಾಡಿದ್ರೆ ಇದು ಮಾಡಿ ಅವನ್ನ 3 ಸಲ ಡಿಕ್ಲೇರ್ ಮಾಡ್ತೀವಿ. ಮುಂದೆ ದಯವಿಟ್ಟು ಯಾರು ಮಾತಾಡೋಕೋಬೇಡಿ. ಒಂದು ರೆಫ್ರಿಗೆ ಹೋಗ್ಬೇಕು ಅಂದ್ರೆ ಅವ್ನ ಕೆಲಸ ಕಾರ್ಯ ಬಿಟ್ಟು ಕರೆಕ್ಟಾಗಿ ಶಿಸ್ತು ಟೈಮಾಗೆಲ್ಲ ಕರೆಕ್ಟಾಗಿ ಇರ್ತದೆ ನಮ್ಮ ಫೀಲ್ಡಲ್ಲಿ. ಏನೇ ತಪ್ಪು ಇದೆ ಅಕಸ್ಮಾತ್ ಏನೇ ನಿಮ್ಮ ಅಭಿಪ್ರಾಯ ಅನಿಸಿಕೆ ಇದೆ ಬಂದು ಡೈರೆಕ್ಟ್ ಆಗಿ ಮಾತಾಡಿ. ಏನ್ ಹೇಳಿದ್ರೆ ಬೇಡ.
ಹಿಂದೆ ಯಾರೋ ಬರ್ತಾರೆ ಕೇಳಕ್ಕೆ ಅಂತ ಹೇಳಿ ನಿಂತಿರೋದು. ಮುಂದೆ ಮಾತಾಡ ಡೈರೆಕ್ಟ್ ಆಗಿ ಹೇಳಿದ್ರೆ ಮಾತಾಡಿ. ಕಾರ್ಯಕ್ರಮ ಮುಗಿದಿದೆ. ಈಗ ಊಟದ ವ್ಯವಸ್ಥೆ ಇದೆ ಕೆಳಗಡೆ 2ನೇ ಫ್ಲೋರ್ ಅಲ್ಲಿ. ಎಲ್ಲರೂ ಊಟ ಮುಗಿಸೋಣ ಬನ್ನಿ. ಕಾರ್ಯಕ್ರಮ ಮುಗಿದಿರೋದ್ರಿಂದ ನಾನು ತಪ್ಪಾಗಿರೋ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಡ್ಬಿಡಿ. ಇದೇ ಫಸ್ಟ್ ಟೈಮು ನಾನು ನಿರೂಪಣೆ ಮಾಡ್ತಾ ಇರೋದು. ಬನ್ನಿ ಬಾ ಬಕ್ಸ ಒಂದೊಂದು ಇಲ್ಲ ನೋಡಿ ಮುಂದೆ ನೋಡಿ ಬೈ. ಬನ್ನಿ ಮುಂದೆ ನೋಡಿ ಬೈ. ಆಯ್ತು ಬಾಯ್. ನಮಸ್ತೆ ಸರ್. ನಮಸ್ಕಾರ ಸರ್. ನಿಮ್ಮ ದಾವಡಿ ಹೆಸರು ಫಸ್ಟ್ ಹೇಳಿ ಬೈ. ಸರ್ ಅದು ಬ್ರದರ್ಸ್ ಲಾಫ್ಟರ್ ಅಂತ. ಓಕೆ ಸರ್, ನೀವು ಮೊದಲನೇ ಬಹುಮಾನ ಫಸ್ಟ್ ಪ್ಲೇಸ್ ತಗೊಂಡಿದ್ದೀರಾ. ನಿಮ್ಮ ದಾವಡಿ ಬಗ್ಗೆ, ನಿಮ್ಮ ಹಕ್ಕಿ ಬಗ್ಗೆ 2 ಮಾತು. ಸರ್ ಅಕ್ಕಿ ಎಲ್ಲ ನಮಗೆ ತಿರುಮಲ ಸರ್ ಅವರು ಕೊಟ್ಟಿರೋದು. ಒಳ್ಳೊಳ್ಳೆ ಅಕ್ಕಿಗಳು ಕೊಟ್ಟಿದ್ದಾರೆ. ಒಳ್ಳೆ ಟೈಮ್ ಆಡ್ತಾಯಿದೆ. ಏನಪ್ಪ ಅಂದರೆ ನಮ್ಗೊಂದು ಖುಷಿ ಅಂತಂದರೆ ನಾವು ನೀರು ಕುಡಿಸಿ ಬಿಡೋದು ಅಕ್ಕಿನ. ಒಳ್ಳೆ ಟೈಮ್ ಮಾಡ್ತೇವೆ ಮತ್ತು ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಕಾಳು ಅವೇನೋ ಬೇರೆ ಥರ ದವಾಗಿವು ಹಾಕ್ತಾರೆ, ಆ ಥರ ಇವೆಲ್ಲ ಇಲ್ಲ ಸರ್. ಬರೀ ನೀರು ಕುಡಿಸಿ ಬಿಡ್ತೀವಿ. ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟಲು ಆಡ್ತೇವೆ. ನಮಗೆ ಫಸ್ಟ್ ಪ್ಲೇಸ್, ಹೊಸ 3rd ಪ್ಲೇಸ್ ಆಗೈತೆ. ನಾವು ಸತತ 5 ವರ್ಷದಿಂದ ಅಕ್ಕಿ ಬಿಡ್ತಾ ಇದೀವಿ ಸರ್. 5 ವರ್ಷದಿಂದ ಮೆಂಬರ್ ಆಗ್ತಾ ಇದೀವಿ ಸರ್ ಸಂಸ್ಥೆಗೆ. 4 ವರ್ಷ ಅಕ್ಕಿ ಬಿಟ್ಟಿದ್ದೀವಿ. 4 ವರ್ಷದಲ್ಲಿ ಫಸ್ಟ್ ವರ್ಷ ನಾವು 4 ಗಂಟೆ 44 ನಿಮಿಷ ಅಕ್ಕಿ ಆರಿಸಿದ್ವಿ. ಆ ಟೈಮ್ ನಮಗೆ ಪ್ಲೇಸ್ ಆಗಲಿಲ್ಲ. ನೆಕ್ಸ್ಟ್ ಟೈಮ್ 2 ಅಕ್ಕಿ ಬಿಡೋದಾಯಿತು. ಆದರೆ ಒಂದು ಗ್ರೂಪ್ 1 ಅಂತಂದರೆ ಆ ಟೈಮಲ್ಲಿ ಒಂದು 5 ಗಂಟೆ ಅಕ್ಕಿ ಬಿಟ್ವಿ. ಅದಕ್ಕೆ 5ನೇ ಪ್ಲೇಸ್ ಆಯಿತು. ಇನ್ನೊಂದು ರೌಂಡ್ಗೆ ಇನ್ನೊಂದು ಅಕ್ಕಿ ಬಿಟ್ವಿ. ಅದರಲ್ಲಿ ಫಸ್ಟ್ ಪ್ಲೇಸ್ ಆಯಿತು. ಲಾಸ್ಟ್ ಟೈಮು 2 ಅಕ್ಕಿ ಬಿಡೋದು ಕಲರು, ಅದರಲ್ಲಿ 3rd ಪ್ಲೇಸ್ ಆಯಿತು. ಈ ಸರಿ ನಾವು ತಿರ್ಗಾ ಇದೇ ಸೇಮ್ 2 ಅಕ್ಕಿ ಬಿಡೋ ಅಕ್ಕಿದ್ರಲ್ಲಿ ಫಸ್ಟ್ ಪ್ಲೇಸ್ ಆಗಿದೆ. ಇದಕ್ಕೆ ಮೂಲ ಕಾರಣ ಬಂದು ತಿರುಮಲೇಶ್ ಅವರು. ಯಾಕಂದರೆ ನಮಗೆ ಅಕ್ಕಿ ಬಗ್ಗೆ ಒಂದು ಸ್ವಲ್ಪನೂ ಇದ್ರ ಬಗ್ಗೆ ನಮಗೆ ಅಷ್ಟು ಇದು ಏನೂ ಗೊತ್ತಿರಲಿಲ್ಲ. ನಮಗೆ ಇವತ್ತು ಅಕ್ಕಿ ಈ ಥರ ಮಟ್ಟದಲ್ಲಿ ನಾವು ಆರಿಸ್ತಾ ಇದ್ದೀವಿ ಅನ್ನೋ ಕಾರಣನೇ ತಿರುಮಲೇಶ್ ಅವರು. ಯಾಕಂದರೆ ಅವತ್ತು ಅವ್ರು ನಮ್ಗೆ ಕರೆದು ಒಂದು ಜೊತೆ ಅಕ್ಕಿ ಕೇಳಿದ್ರೆ ಅವರು ಇಲ್ಲ ತಗೊಳ್ಳಿ ಸರ್ 2 ಜೊತೆ ಅಂತ ಅಕ್ಕಿ ಕೊಟ್ಟು ನಮಗೆ ಮಾರ್ಗದರ್ಶನ ನೀಡಿ ವರ್ಷನೂ ನಮ್ಗೆ ಏನೇ ಕುಂದು ಕೊರತೆಗಳನ್ನ ಅವರೇ ನಮಗೆ ಬಂದು ದಾಬಡಿಗೆ ಬಂದು ಎಲ್ಲನೂ ಅವರು ಬಂದು ಈ ಥರ ಮಾಡಿ ಅಂತ ಎಲ್ಲನೂ ಹೇಳ್ಕೊಡ್ತಾರೆ. ಅವರ ಒಂದು ಸಹಕಾರದಿಂದ ನಾವು ಇವತ್ತು ಫಸ್ಟ್ ಪ್ಲೇಸ್ ಆಗೋಕ್ಕೆ ತುಂಬ ಕಾರಣ ಅಂತ ನನ್ನ ಒಂದು ಅಭಿಪ್ರಾಯ. ಅವರಾದಮೇಲೆ ಕೀರ್ತಿಯಣ್ಣ ಅಂತ ಇವರೇ ನಮ್ಮ ಅಕ್ಕಿ ದಾಬಡಿ ಮಾಲೀಕರು. ಇವರು ಸತತ ತುಂಬ ಅಕ್ಕಿನ ನೋಡ್ಕೊಂಡು ದಿನ ಅದಕ್ಕೆ ಏನೇನು ಬೇಕು ಏನೇನೆಲ್ಲ ಮಾಡಿ ಪಾಪ ಎಲ್ಲ ಒಂದು ಇದು ಮಾಡಿ ಅವರೇ ಅಕ್ಕಿನ ಬಿಡೋದು. ಇದೆಷ್ಟು ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೀನಿ ಸರ್. ಸರ್, ಈಗ ನೀವು 2 ರೌಂಡ್ 2 ಅಕ್ಕಿ ಬಿಟ್ಟಿದೆ. ಅಕ್ಕಿ ಬಗ್ಗೆ ಇನ್ಫಾರ್ಮೇಷನ್, ಫಸ್ಟ್ ರೌಂಡ್ ಯಾವ್ದು ಅಕ್ಕಿ ಬಿಟ್ಟಿದೆ, ಸೆಕೆಂಡ್ ರೌಂಡ್ ಯಾವ ಅಕ್ಕಿ ಬಿಟ್ಟಿದೆ, ಎಷ್ಟು ಟೈಮ್ ಮಾಡಿದೆ, ಡೀಟೇಲ್ಸ್ ಕೊಡಿ ಸರ್. ಮೊದಲನೇ ರೌಂಡು ಬಂದ್ವಿ ರೇಗ್ದಾರ್ ಪಟ್ಟ ಬಿಟ್ಟು 7 ಕಲ್ಲಿ ಪಟ್ಟ. ಅದು ಹಿಂದಿನ ವಾರ ಅಕ್ಕಿ ಬಿಟ್ಟಿದ್ದು ನಂಜನಗೂಡು ಎಕ್ಸ್ಟ್ರಾ ಪಿಜನ್ ಟೂರ್ನಮೆಂಟ್ಗೆ 7 ಗಂಟೆ 53 ನಿಮಿಷ ಆಡಿ ಅಕ್ಕಿ ಕೂರ್ತು ಮಳೆಯಲ್ಲಿ. ಅದ್ರ ನೆಕ್ಸ್ಟ್ ವಾರ ತಿರ್ಗಿ ಅದೇ ಅಕ್ಕಿ ಬಿಟ್ಟಿದ್ದು. ಅದು ಗೋಲ್ಡನ್ ಪಿಜನ್ ವೆಲ್ಫೇರ್ ಅಸೋಸಿಯೇಷನ್ಗೆ 8 ಗಂಟೆ 49 ನಿಮಿಷ ಆರಿ ಅಕ್ಕಿ ಕುಂತ್ಕೊಂತು. 2ನೇ ರೌಂಡಿಗೆ ಬಿಟ್ಟಿರೋದು ಬಂದು ಸಬ್ಜಾ. ಈ ಸಬ್ಜಾ ಬಂದು ಸರ್ ಸತತ 3 ವರ್ಷದಿಂದ ಅಕ್ಕಿ ಆಡ್ತಾ ಇದೆ. ಮೊದಲನೇ ವರ್ಷ 6 ಕಲ್ಲಿ ಪಟ್ಟ 8 ಅವರ್ 39 ನಿಮಿಷ ಆಡ್ತು. ಹೋದ ವರ್ಷ 7 ಅವರ್ 50 ನಿಮಿಷ ಆಡ್ತು ಇದೇ ಟೂರ್ನಮೆಂಟ್ಗೆ ಗೋಲ್ಡನ್ ಪಿಜನ್ ವೆಲ್ಫೇರ್ ಅಸೋಸಿಯೇಷನ್ಗೆ. ಈಗ 3ನೇ ವರ್ಷ ಗೋಲ್ಡನ್ ಪಿಜನ್ ವೆಲ್ಫೇರ್ ಅಸೋಸಿಯೇಷನ್ಗೆ 6 ಅವರ್ 34 ನಿಮಿಷ ಆಡಿದೆ ಸರ್. ಅದ್ರ ಮೇಲೆ ಭಾರಿ ತುಂಬ ಖುಷಿ ಇದೆ. ಏನಕ್ಕಂದರೆ ಹಿಂದಿನ ದಿನ ಅದಕ್ಕೆ ಶಿಖರ ಬಿದ್ದು 2 ಬಾಲ ಬಿದ್ದೋಗಿ ಅಕ್ಕಿ ಮನೆಗೆ ಸೇರಿದೆ. ಒಂದಿನ ಬಿಡ್ಕೊಂಡು ಬಂದು ಮನೆಗೆ ಸೇರಿ ಒಂದೇ ದಿನ ರೆಸ್ಟಿಗೆ ತಿರ್ಗಾ ಅದೇ ಅಕ್ಕಿ ಬಿಟ್ಟಿದ್ದೀವಿ. ಅದು ಯಾವುದೇ ರೀತಿ ಭಯ ಇಲ್ಲದೆ ಅಕ್ಕಿ ಆಡಿ ಕುಂತ್ಕೊಂಡಿದೆ. ಅದೇ ನಮಗೆ ತುಂಬ ಖುಷಿ ಸರ್. ಸರ್ ಆಮೇಲೆ 2 ಜೊತೆ ಎಲ್ಲ ಸಹ ತುಂಬ ಅಕ್ಕಿಗಳು ಕೊಟ್ಟಿದ್ದಾರೆ ನಮಗೆ. ಸುಮಾರು ಒಂದು ಅಲ್ಲಿರೋ ಅಕ್ಕಿಗಳೆಲ್ಲ ಅವರವರೇ. ಸರಿ ಹಾಂ ಸರ್. ಬನ್ನಿ ಸ್ವಾಮಿ ಬನ್ನಿ ಕೊಡಿ ಅವ್ನು ಬೇಡಪ್ಪ ಬನ್ನಿ ಎಲ್ಲ ಸೇರಿಸ್ಕೊಳ್ಳಿ. ಸುಮ್ಮನೆ ನಿಂತ್ಕೊಳ್ಳಿ. ಬನ್ನಿ ಬಾಯ್, ಬನ್ನಿ ಬ್ಯಾಗ್ ಎಲ್ಲ ಮುಂದೆ ನೋಡಿ, ಸ್ಟ್ರೈಟ್ ನೋಡಿ. ಹಂಗೆ ರೀ ವಿಡಿಯೋ ರೋಲಿಂಗ್.